ಎಲ್ಲರಿಗೂ ನಮಸ್ಕಾರ. ATV ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಕುಂಭ ರಾಶಿಯ 2025ನೇ ವರ್ಷದ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ? ಕುಂಭ ರಾಶಿಯವರಿಗೆ ಈ ಮಾರ್ಚ್ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡ್ತೀನಿ ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಕುಂಭ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿರಿ. ಕುಂಭ ರಾಶಿಯವರ ಶುಭ ಫಲಗಳ ಬಗ್ಗೆ ಮೊದಲಿಗೆ ನೋಡೋಣ. ಕುಂಭ ರಾಶಿಯ ವ್ಯಾಪಾರಸ್ಥರಿಗೆ ಉತ್ತಮವಾಗಿರುತ್ತದೆ. ಕುಂಭ ರಾಶಿಯವರೇನಾದರೂ ವ್ಯಾಪಾರ ವ್ಯವಹಾರವನ್ನು ಮಾಡ್ತಿದ್ರೆ ಖಂಡಿತವಾಗ್ಲೂ ಕೂಡ ಈ ಮಾಸದಲ್ಲಿ ಈ ರಾಶಿಯವರು ಉತ್ತಮವಾದಂತಹ ಲಾಭ ಅನ್ನೋದನ್ನು ನಿರೀಕ್ಷೆ ಮಾಡಬಹುದು. ವ್ಯಾಪಾರದಲ್ಲಿ ಅಭಿವೃದ್ಧಿ ಅನ್ನೋದು ಆಗುತ್ತೆ. ನಿಮ್ಮ ವ್ಯಾಪಾರ ಅಭಿವೃದ್ಧಿಗೊಳ್ಳುತ್ತೆ. ನೀವು ಆ ವ್ಯಾಪಾರನ ಎಕ್ಸ್ಟೆಂಡ್ ಮಾಡಬಹುದು. ದೊಡ್ಡದಾಗಿ ಆ ವ್ಯಾಪಾರ ವ್ಯವಹಾರನ ಶುರು ಮಾಡಬಹುದು. ಹಣಕಾಸಿನ ವಿಚಾರದಲ್ಲಿ ಅತಿಯಾದಂತಹ ಲಾಭ ಅನ್ನೋದು ಈ ಕುಂಭ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಇರುತ್ತೆ. ಹಣಕಾಸಿನ ದುಡ್ಡು ಕಾಸಿನ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಈ ತಿಂಗಳಲ್ಲಿ ಈ ಕುಂಭ ರಾಶಿಯವರಿಗೆ ತೊಂದರೆ ತಾಪತ್ರೆ ಅನ್ನೋದು ಬರೋದಿಲ್ಲ. ಈ ಕುಂಭ ರಾಶಿಯವರಿಗೆ ಹಣಕಾಸಿನ ವ್ಯವಹಾರ ಅತಿಯಾದಂತಹ ಲಾಭ ಅನ್ನೋದನ್ನ ತಂದುಕೊಡುತ್ತೆ. ಇನ್ನು ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಈ ರಾಶಿಯವರ ಆರೋಗ್ಯ ಕೂಡ ಅದ್ಭುತವಾಗಿರುತ್ತೆ. ಯಾಕಂದರೆ ಈ ಕುಂಭ ರಾಶಿಯವರಿಗೆ ಮಾರ್ಚ್ 29ನೇ ತಾರೀಕಿನ ನಂತರ ಶನಿ ಪರಮಾತ್ಮ 7.5ಯ ಕೊನೆಯ ಹಂತಕ್ಕೆ ಬರೋದ್ರಿಂದ ಈ ರಾಶಿಯವರಿಗೆ ಯೋಗ ಅನ್ನೋದು ಕೂಡ ಶುರುವಾಗುತ್ತೆ. ದಾಂಪತ್ಯ ಜೀವನದಲ್ಲಿ ಕಲಹಗಳಿದ್ದರೆ ಅವೆಲ್ಲವೂ ಕೂಡ ನಿವಾರಣೆಯಾಗುತ್ತೆ. ಇವರ ದಾಂಪತ್ಯ ಜೀವನದಲ್ಲಿದ್ದಂತಹ ಕಲಹಗಳು ಒಂದೊಂದಾಗಿ ನಿವಾರಣೆಯಾಗುತ್ತೆ. ಇನ್ನು ಆರೋಗ್ಯ ಕೂಡ ಅದ್ಭುತವಾಗಿರುತ್ತೆ. ಬಂಗಾರವನ್ನು ಖರೀದಿ ಮಾಡುವಂತಹ ಯೋಗ ಕೂಡ ಈ ರಾಶಿಯವರಿಗೆ ಸಿಗುತ್ತೆ. ಈ ರಾಶಿಯವರು ಬಂಗಾರವನ್ನು ಕೂಡ ಖರೀದಿ ಮಾಡಬಹುದು. ಇನ್ನು ಈ ರಾಶಿಯವರು ಸುಖ ಸಮೃದ್ಧಿ ಜೀವನ ನಿಮ್ಮದಾಗುತ್ತೆ ಅಂತಾನೆ ಹೇಳಬಹುದು. ಈ ರಾಶಿಯವರಿಗೆ ನೆಮ್ಮದಿ ಸುಖ ಸಮೃದ್ಧಿಯಾದಂತಹ ಜೀವನ ಸಿಗುತ್ತೆ. ಈ ರಾಶಿಯವರು ಸುಖದಿಂದ ಇವರ ಜೀವನವನ್ನು ಈ ಮಾಸದಲ್ಲಿ ಕಂಡುಕೊಳ್ಳುತ್ತಾರೆ. ಇನ್ನು ಬಂಗಾರ ಖರೀದಿಗೆ ಒಳ್ಳೆಯ ಯೋಗವಿದೆ. ಮನೆಯ ಖರೀದಿಗೂ ಕೂಡ ಈ ರಾಶಿಯವರಿಗೆ ಒಳ್ಳೆಯ ಯೋಗ ಅನ್ನೋದು ಶುರುವಾಗುತ್ತೆ. ಇವರ ಕುಟುಂಬದ ಕಲಹಗಳು ಒಂದೊಂದಾಗಿ ನಿವಾರಣೆಯಾಗುತ್ತೆ. ಈ ರಾಶಿಯವರಿಗೆ ಏನಾದರೂ ಕುಟುಂಬದಲ್ಲಿ ಕಲಹಗಳು ಇದ್ದರೆ, ಕುಟುಂಬದಲ್ಲಿ ತೊಂದರೆಗಳು, ನೆಮ್ಮದಿ ಇಲ್ಲದಾದಂತಹ ವಾತಾವರಣಗಳು ಇದ್ದರೆ ಅವೆಲ್ಲವೂ ಕೂಡ ನಿವಾರಣೆಯಾಗುತ್ತೆ. ಇನ್ನು ರಾಜಯೋಗ ಕೂಡ ಈ ರಾಶಿಯವರಿಗೆ ಶುರುವಾಗುತ್ತೆ. ಈ ರಾಶಿಯವರು ರಾಜಯೋಗವನ್ನು ಕೂಡ ಪಡೆದುಕೊಳ್ಳುತ್ತಾರೆ. ಹಾಗಾಗಿ ಅದ್ಭುತವಾದಂತಹ ಯೋಗಗಳು ಇವರ ಜೀವನದಲ್ಲಿ ಆರಂಭವಾಗುತ್ತೆ. ಒಳ್ಳೆಯ ಸ್ಥಾನಮಾನ ನಿಮ್ಮದಾಗುತ್ತೆ. ಉತ್ತಮವಾದಂತಹ ಸ್ಥಾನಮಾನ ಅನ್ನೋದನ್ನ ಈ ರಾಶಿಯವರು ಪಡೆದುಕೊಳ್ಳುತ್ತಾರೆ. ಸಮಾಜದಲ್ಲಿ ಒಂದು ಸ್ಥಾನಮಾನ ಅನ್ನೋದು ಇವರದ್ದೇ ಆದಂತಹ ಸ್ಥಾನ ಅನ್ನೋದು ನೆಲೆಸುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಜ್ಞಾನ ಅನ್ನೋದು ಹೆಚ್ಚಾಗುತ್ತೆ. ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಜ್ಞಾನ ಅನ್ನೋದು ಶುರುವಾಗುತ್ತೆ. ಯಾಕಂದರೆ ಈ ರಾಶಿಯವರು ವಿದ್ಯಾರ್ಥಿಗಳು ಉತ್ತಮವಾದಂತಹ ವಿದ್ಯಾಭ್ಯಾಸ ಅನ್ನೋದನ್ನು ಈ ತಿಂಗಳಿನಿಂದ ಕಂಡುಕೊಳ್ಳುತ್ತಾರೆ. ಹಾಗಾಗಿ ಜ್ಞಾನ ಅನ್ನೋದು ಕೂಡ ಹೆಚ್ಚಾಗುತ್ತೆ. ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ಈ ತಿಂಗಳಲ್ಲಿ ಸಕ್ಸಸ್ ಆಗ್ತೀರಾ. ಈ ರಾಶಿಯವರು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಖಂಡಿತವಾಗ್ಲೂ ಅದರಲ್ಲಿ ಅಭಿವೃದ್ಧಿಗೊಳ್ಳೋದ್ರಿಂದ ಸಕ್ಸಸ್ ಕೂಡ ಕಾಣ್ತಾರೆ. ಆದಷ್ಟು ಬೇಗ ಈ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ನಿಮ್ಮ ಅರ್ಧಕ್ಕೆ ನಿಂತಹ ಕೆಲಸಗಳು ಮರು ಪ್ರಾರಂಭವಾಗಬಹುದು. ಈ ರಾಶಿಯವರಿಗೆ ಅರ್ಧಕ್ಕೆ ನಿಂತಿರುವಂತಹ ಕೆಲಸಗಳು ಮತ್ತೆ ಆರಂಭವಾಗುತ್ತೆ. ಅದು ಮನೆ ಕಟ್ಟೋ ವಿಚಾರನೇ ಆಗಿರಬಹುದು, ಅಥವಾ ಯಾವುದೇ ಸೈಟ್ ತಗೊಳ್ಳೋ ವಿಚಾರನೇ ಆಗಿರಬಹುದು, ಏನೇ ಒಂದು ವಸ್ತುನ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿರೋ ವಿಚಾರನೇ ಆಗಿರಬಹುದು. ಏನೇ ಒಂದು ವಿಚಾರ ಆಗಿರಲಿ, ನಿಮ್ಮ ಅರ್ಧಕ್ಕೆ ನಿಂತಹ ಕೆಲಸಗಳು ಮರು ಪ್ರಾರಂಭವಾಗುತ್ತೆ. ನಿಮ್ಮ ಮಕ್ಕಳಿಂದ ಉತ್ತಮ ಹೆಸರು ಅನ್ನೋದು ಬರುತ್ತೆ. ನಿಮ್ಮ ಮಕ್ಕಳಿಂದ ಈ ರಾಶಿಯವರಿಗೆ ಉತ್ತಮವಾದಂತಹ ಹೆಸರು ಕೀರ್ತಿ ಪ್ರತಿಷ್ಠೆ ಅನ್ನೋದು ಈ ರಾಶಿಯವರಿಗೆ ಬಂದು ಸೇರುತ್ತೆ. ನೋಡಿದ್ರಲ್ಲ,
ಕುಂಭ ರಾಶಿಯವರಿಗೆ ಈ ತಿಂಗಳಲ್ಲಿ ಇಷ್ಟೆಲ್ಲ ಶುಭ ಫಲಗಳು ಅನ್ನೋದು ದೊರೆಯುತ್ತೆ. ಇನ್ನು ಅಶುಭ ಫಲಗಳ ಬಗ್ಗೆ ಮಾತನಾಡೋದಾದರೆ ಶತ್ರುಗಳಿಂದ ತೊಂದರೆ ಅನ್ನೋದು ಉಂಟಾಗುತ್ತೆ. ಈ ರಾಶಿಯವರಿಗೆ ಶತ್ರುಗಳು ಈ ತಿಂಗಳಲ್ಲಿ ಜಾಸ್ತಿ ಇರ್ತಾರೆ. ಅವರು ಹೇಗಿರ್ತಾರೆ ಅಂದರೆ ತಮ್ಮ ಜೊತೆಲೇ ಇದ್ಕೊಂಡು ತಮ್ಮ ಹತ್ರನೇ ಎಲ್ಲನೂ ತಿನ್ಕೊಂಡು ಉಣ್ಕೊಂಡು ಕೊನೆಗೆ ಇವ್ರಿಗೆ ಉಣ್ಣು ಮನೆಗೆ ಕನ್ನ ಹಾಕಿರೋ ಥರ ಇವ್ರಿಗೆ ಮೋಸ ಮಾಡಿ ತೊಂದರೆಗಳನ್ನ ಕೊಟ್ಟು ಹೋಗ್ತಾರೆ. ಹಾಗೆಯೇ ಇವರು ಬೆಳೀತಿರೋ ಬೆಳವಣಿಗೆ ನೋಡಿ ಸಹಿಸ್ಕೊಳ್ಳೋಕ್ಕಾಗದೆ ಇವ್ರಿಗೆ ವಿಪರೀತವಾದಂತಹ ತೊಂದರೆಗಳನ್ನ ಈ ಶತ್ರುಗಳು ಕೊಡ್ತಾರೆ ಅಂತಾನೆ ಹೇಳ್ಬಹುದು. ಕಾನೂನು ವಿರುದ್ಧ ಯಾವುದೇ ಕೆಲಸನ ನೀವು ಮಾಡಬೇಡಿ. ಕಾನೂನು ವಿರುದ್ಧವಾಗಿ ಯಾವುದೇ ರೀತಿಯಾದಂತಹ ತಪ್ಪು ಕೆಲಸಗಳನ್ನ ಈ ರಾಶಿಯವರು ಮಾಡಬಾರ್ದು. ಇಲ್ಲ ಅಂದರೆ ಈ ರಾಶಿಯವರು ತುಂಬಾ ತೊಂದರೆಗಳನ್ನ ಎದುರಿಸ್ಬೇಕಾಗತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರುವುದು ತುಂಬಾ ಉತ್ತಮವಾಗಿರುತ್ತೆ. ನಾನು ಏನು ಮಾಡಿದ್ರೆ ಒಳ್ಳೆಯದಾಗುತ್ತೆ, ಏನು ಮಾಡಿದ್ರೆ ಕೆಟ್ಟದ್ದಾಗುತ್ತೆ, ಏನು ಮಾಡಿದ್ರೆ ತೊಂದರೆ ಆಗುತ್ತೆ ಅನ್ನೋದನ್ನ ಮೊದಲೇ ನೀವು ಪ್ಲ್ಯಾನ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ವಿಪರೀತವಾದಂತಹ ಕಾನೂನಿನ ವಿಷಯವಾಗಿ ತೊಂದರೆಗಳನ್ನ ಎದುರಿಸ್ಬೇಕಾಗುತ್ತೆ. ಸ್ವಲ್ಪ ಹುಷಾರಾಗಿರಿ. ಜಗಳಗಳು ಕಿರಿಕಿರಿಗಳು ಆಗಬಹುದು. ಈ ರಾಶಿಯವರಿಗೆ ಜಗಳಗಳು ಕಿರಿಕಿರಿಯ ವಾತಾವರಣ ಅನ್ನೋದು ಸೃಷ್ಟಿಯಾಗುತ್ತೆ. ಹಾಗಾಗಿ ಈ ರಾಶಿಯವರು ತುಂಬಾ ಹುಷಾರಾಗಿರೋದು ಉತ್ತಮವಾಗಿರುತ್ತೆ. ಇಲ್ಲ ಅಂದರೆ ಮಾನಸಿಕವಾಗಿ ಚಿತ್ರಹಿಂಸೆ ಅನ್ನೋದನ್ನು ಈ ರಾಶಿಯವರು ಪಡೆದುಕೊಳ್ಬೇಕಾಗುತ್ತೆ. ಯಾರೋ ಮಾಡಿದ ತಪ್ಪಿಗೆ ನಿಮಗೆ ತೊಂದರೆ ಆಗಬಹುದು, ಹುಷಾರಾಗಿರಬೇಕಾಗುತ್ತೆ. ಯಾರೋ ಏನೋ ಒಂದು ತೊಂದರೆ ಮಾಡ್ತಾರೆ, ಆ ತೊಂದರೆಯಿಂದ ನಿಮಗೆ ತೊಂದರೆಗಳಾಗಬಹುದು. ಹಾಗಾಗಿ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಯಾರೋ ಮೂರನೇ ವ್ಯಕ್ತಿ ಈ ಮಧ್ಯೆ ಹೋಗ್ತೀರಾ, ಯಾರ್ಯಾರೋ ಜಗಳ ಆಡ್ಕೋತಿರ್ತಾರೆ, ನೀವು ಹೋಗಿ ಬಿಡ್ಸೋಕೆ ಹೋಗ್ತೀರಾ, ಕೊನೆಗೆ ನಿಮ್ಮದೇ ತಪ್ಪಾಗುತ್ತೆ. ಮೂರನೇ ವ್ಯಕ್ತಿಗಳ ಹತ್ರನೂ ಕೂಡ ಹೋಗಬೇಡಿ. ಮಾನಸಿಕವಾಗಿ ಚಿಂತೆ ಬಾಧೆಗಳು ಬರಬಹುದು. ಮಾನಸಿಕವಾಗಿ ಡಿಪ್ರೆಷನ್ಗೆ ಹೋಗ್ತೀರಾ. ಯಾಕಂದರೆ ನೀವು ಮಾಡದೇ ಇರೋ ತಪ್ಪಿಗೆ ನೀವು ದುಃಖನ ಅನುಭವಿಸ್ತಿರ್ತೀರ. ಹಾಗೆಯೇ ಶತ್ರುಗಳು ನೀವು ಮಾಡುವಂಥ ಕೆಲಸಗಳಿಗೆ ತೊಂದರೆಗಳನ್ನ ಕೊಡ್ತಾರೆ. ಏನು ವಿಷಯನೇ ಇಲ್ಲದೆ ಸುಮ್ಮನೆ ಮನೆಯಲ್ಲಿ ಜಗಳಗಳು ಕಿರಿಕಿರಿಗಳು ಎಲ್ಲವೂ ಕೂಡ ಆಗ್ತಾ ಇರುತ್ತೆ. ಇದರಿಂದ ನಿಮ್ಮ ಜೀವನದಲ್ಲಿ ನೀವು ತುಂಬಾ ಕಷ್ಟಗಳನ್ನ ಈ ತಿಂಗಳಲ್ಲಿ ಎದುರಿಸ್ಬೇಕಾಗತ್ತೆ. ಈ 5 ವಿಚಾರದಲ್ಲಿ ನೀವು ಎಚ್ಚರಿಕೆಯಿಂದ ಇದ್ದಿದ್ದೇ ಆದರೆ ಶುಭ ಫಲಗಳೇ ಕೂಡ ಹೆಚ್ಚಾಗುತ್ತೆ. ಇನ್ನು ಪರಿಹಾರಗಳೇನೇನು ಮಾಡ್ಕೋಬೇಕು ಅಂತ ನೋಡೋದಾದರೆ ಪ್ರತಿ ಶನಿವಾರ ನೀವು ಹನುಮಾನ್ ಚಾಲೀಸನ ಓದ್ಕೊಳ್ಳಿ. ಪ್ರತಿದಿನವೂ ಓದ್ಕೊಂಡ್ರೂ ತುಂಬ ಒಳ್ಳೆಯದು. ಇನ್ನು ಶನಿವಾರ ದೇವಾಲಯಕ್ಕೆ ಹೋಗಿ ಶನಿದೇವರ ದೇವಾಲಯಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕೋದ್ರಿಂದ ನಿಮ್ಮ ಜೀವನದಲ್ಲಿರುವಂತಹ ಶುಭ ಫಲಗಳು ಕಡಿಮೆ ಆಗುತ್ತೆ, ಶುಭ ಫಲಗಳೇ ಹೆಚ್ಚಾಗುತ್ತೆ. ನೋಡಿದ್ರಲ್ಲ, ಕುಂಭರಾಶಿಯವರಿಗೆ ಈ ತಿಂಗಳಲ್ಲಿ ಎಷ್ಟು ಶುಭ ಫಲಗಳಿದೆಯೋ ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂತಹ ವಿಷಯಗಳು ಅಷ್ಟೇ ಇದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ಮುಂದಿನ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋಗಳ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು.